வணக்கம். முக்கிய செய்திகள். சின்னக்கோட்டை பஞ்சாயத்து விஜயநகர் பிஎம்எல் நகர் ஸ்ரீ மாரியம்மன் கோவில் அமைந்துள்ளது. நேற்று இரவு சுமார் 12 மணிக்கு மர்ம நபர்களால் கோவிலில் ஜன்னல் கண்ணாடியை உடைத்து ஐம்பெண் மற்றும் வெள்ளி சிலைகளில் திருடிச் சென்றுள்ளார்கள். காலை விவரம் அறிந்த பொதுமக்கள் போலீசிடம் புகார் தெரிவித்தனர். அதனைத் தொடர்ந்து போலீஸ் மோப்ப நாய்களுடன் வந்து கோவிலில் விசாரணை நடத்தப்பட்டது. விரைவில் சிலை திருடனை பிடிக்கப்படும் என்று போலீசார் உறுதி அளித்தனர். ನೈಟು 12:30 ವಿಜಯನಗರದಲ್ಲಿ ಮುತ್ತುಮಾರಿಯ ದೇವಸ್ಥಾನ ಯಾರೋ ಕಿಡಿಗೇಡಿಗಳು ದೇವರ ವಿಗ್ರಹನ ಕಳ್ತನ ಮಾಡಕ್ಕೆ ಹೋಗಿದ್ದಾರೆ. ಅದು ಪಂಚಲೋಕ ಎಲ್ಲ ಇರೋದು, ಈ ಮುತ್ತುಮಾರಿಯ ದೇವಸ್ಥಾನ ಪಂಚಲೋಕ ಎಲ್ಲ ಇರೋದು. ಅದನ್ನ ಕಳ್ತನ ಮಾಡ್ಕೊಂಡು ಹೋಗೋಕ್ಕೆ ಯಾರೋ ಕಿಡಿಗೇಡಿಗಳು ಗ್ಲಾಸ್ ಹೊಡೆದು ಈ ಥರ ಮಾಡಿದ್ದಾರೆ. ನೈಟ್ 12:30 ಇವರು ಈ ಮುತ್ತುಮಾರಿಯ ದೇವಸ್ಥಾನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಎಲ್ಲ ಇದಕ್ಕೆ ಹೋಗಿದ್ದಾರೆ, ಮೇಲ್ಮರುತುಗೆ ಮಾಲೆ ಹಾಕ್ಕೊಂಡು. ಆದರೆ ಇವತ್ತು ಬೆಳಗ್ಗೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಸಿಕ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಮತ್ತು ಡಾಗ್ಸ್ ಕೂಡ ಬಂದಿದೆ. ಅದು ಫಿಂಗರ್ ಪ್ರಿಂಟ್ಸ್ ಮೇಡಮ್ ಎಲ್ಲ ಬಂದಿದ್ದಾರೆ. ಈ ಥರ ಇಲ್ಲಿ ವಾತಾವರಣ ಈ ಥರ ವಿಜಯನಗರದಲ್ಲಿ ತಿರ್ಗಾ ಈ ಥರ ಯಾವುದು ಅನಾಹುತ ಆಗಬಾರ್ದಂತ ಡಿಪಾರ್ಟ್ಮೆಂಟು ಸನ್ಮಾನ್ಯ ನಮ್ಮ SPG ಮತ್ತು DSP ಅವರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಇಮಿಡಿಯೇಟಾಗಿ ಇದು ಯಾಕೆಂದರೆ ಇನ್ನು ಕ್ರಮ ತಗೊಂಡು ಇಮಿಡಿಯೇಟಾಗಿ ಫೈಂಡ್ ಔಟ್ ಮಾಡಿ ಆ ಕಿಡಿಗೇಡಿ ಯಾರು ಅಂತ ಅವ್ರಿಗೆ ತಕ್ಕ ಶಿಕ್ಷೆ ಖಂಡಿತವಾಗ್ಲೂ ಸಿಗತ್ತೆ. ಅದು ತನಕ ಡಿಪಾರ್ಟ್ಮೆಂಟು ಬಿಡೋದಿಲ್ಲ, ನಮ್ಮ SP ಸಾರ್ನೂ ಬಿಡೋದಿಲ್ಲ. ಅದು ಇಮಿಡಿಯೇಟಾಗಿ ಅವ್ರು ಆ್ಯಕ್ಷನ್ ತೊಗೋಬೇಕಂತ ಮಾಹಿತಿ SP ಅವ್ರಿಗೂ ಹೋಗಿದೆ, DSP ಹೋಗಿದ್ರೆ ಎಲ್ಲ ಲೀಸ್ಗಳು ಡಾಗ್ಸ್ಗಳು ಎಲ್ಲರೂ ಬಂದಿದ್ದಾರೆ, ಐಡೆಂಟಿಫೈ ಮಾಡ್ತಿದ್ದಾರೆ. ಇವನ್ನ ನೋಡಿದ್ದೀರಾ, ನಮ್ಮ ಊರಿನಲ್ಲಿ ಸುಮಾರು 35 ವರ್ಷದಿಂದ ಯಾವುದು ಅನಾಹುತ ಆಗಲಿಲ್ಲ. ಇವಾಗ ಈ ನಡುವೆ ಬೇರೆ ಯಾರ್ಯಾರು ಬರೋದು, ಯಾರ್ಯಾರೋ ಬಂದ್ಬಿಟ್ಟು ಕಳ್ತನಗಳು ಈ ಥರ ಆಗ್ತಿದೆ, ರೌಡಿಸಮ್ ಆಗ್ತಿದೆ. ಆದರೆ ಇವತ್ತು ಬೆಂಗಳೂರಿನಲ್ಲಿ ಒಂದು ಡಿಪಾರ್ಟ್ಮೆಂಟ್ IG ಸಾಹೇಬರು ಅವರಿಗೆ ಇಟ್ಟಿದ್ದಾರೆ. ಏನು ಗೊತ್ತಾ, ಈ ಥರ ಯಾರೇ ಮನೆ ಬಂದರೂ ಅವ್ರನ್ನ ವೆರಿಫಿಕೇಶನ್ ಮಾಡಿಕೊಂಡು ತೊಗೊಂಡು ಬರಬೇಕು. ಏನೇನು ಯಾರ್ಯಾರೋ ಇಲ್ಲಿ ಬಂದು ಮನೆಯವರು ಓನವರು ಇದು ಕೊಟ್ಬಿಡ್ತಾರೆ ಮನೆ. ಅವ್ರು ಏನು ಎಂಥದ್ದಂತಲ್ಲ, ಏನೋ ಜಗಳ ಮಾಡಿಬಿಟ್ಟು ಏನೋ ಕಳ್ತನ ಮಾಡಿಬಿಟ್ಟು ಇಲ್ಲಿ ಬಂದು ವಿಜಯನಗರದಲ್ಲಿ ಇದ್ದರೆ ನಾವೆಲ್ಲ ಸದಸ್ಯರಾಗಿದ್ದೀವಿ ವಿಜಯನಗರದಲ್ಲಿ, ನಮ್ಮ ಊರ ಹೆಸರು ಕೆಟ್ಟೋಗುತ್ತೆ. ಇದು ಸರ್ ಯಾರೇ ಬಂದರೂ ಅವ್ರದ್ದು ಆಧಾರ್ ಕಾರ್ಡ್ ವೆರಿಫೈ ಮಾಡಿಬಿಟ್ಟು ಓನರ್ ಅವರು ಮನೆ ಕೊಡಬೇಕು. 400 ಜನರಿಗೆ ಯಾವುದು ತೊಂದರೆ ಆಗಬಾರ್ದಂತಲೇ ನಾವು ಸದಸ್ಯರುಗಳಿರೋದು. ಇವ್ರು ನೋಡಿ ಇವತ್ತು ದೇವ್ರನ್ನೇ ಕಳ್ತನ ಮಾಡೋಕ್ಕೆ ಹೋಗ್ತಾರಂದ್ರೆ ಇಂಥವ್ರು ಕಿಡಿಗೇಡಿಗಳು ಹೇಗೆ? ಅವಾಗ ಜನರೇನು ಏನು ಮಾಡ್ತಾರೆ ಇವರು? ಅದಕ್ಕೆ ಇವತ್ತು ನಮ್ಮ SP ಸಾರ್ ಅವರು ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಅವ್ರಿಗೆ ಈ ಸಮಯದಲ್ಲಿ ನಾನು ಧನ್ಯವಾದಗಳು ಹೇಳ್ತೀನಿ SP ಸಾರ್ ಅವ್ರಿಗೆ. ಡಾಗ್ ಸ್ಕ್ವಾಡ್ ಬಂದು ಎಲ್ಲ ವೆರಿಫೈ ಮಾಡಿ ಇವಾಗ ಆ್ಯಕ್ಷನ್ ತಗೋಕ್ಕೆ ರೆಡಿಯಾಗಿದ್ದಾರೆ. ಖಂಡಿತವಾಗ್ಲೂ ಮಾಡ್ತಿದ್ದಾರೆ, ಸಿಗತ್ತೆ ನಮಗೆ ಉತ್ತರ. ಥ್ಯಾಂಕ್ ಯು ಸರ್.